ಅಭಿಷೇಕ್ ನನ್ನ ಕಲೀಗ ನೇರ ಸಂಪರ್ಕದಲ್ಲಿದ್ದಾರೆ. ಇದಕ್ಕಿಂತ ಕೆಟ್ಟ ಮುಜುಗರ, ಅದರಲ್ಲೂ ಕೂಡ ಯುದ್ಧ ಅನ್ನೋ ಪರಿಸ್ಥಿತಿಯಲ್ಲಿ ಒಂದು ಸೇನಾಪಡೆಗೆ ಆಗ್ಲಿಕ್ಕೆ ಸಾಧ್ಯನಾ ಅಂತ ಹೇಳಿ? ಇದು ಮೊದಲನೇ ಬಾರಿಗಲ್ಲ ಆ ಒಂದು ತಂಡದಿಂದ ಅಥವಾ ಪಾಕಿಸ್ತಾನದಿಂದ ಈ ರೀತಿ ವಿಡಿಯೋನ ಹಾಕಿರೋದು. ಕಳೆದ ಬಾರಿ ಪಹಲ್ಗಾಮ್ ಇನ್ಸಿಡೆಂಟ್ ಆದಂತ ಸಂದರ್ಭದಲ್ಲೂ ಕೂಡ ಅವರದ್ದೇ ದೇಶದ ಒಂದು ಫೇಕ್ ಫೇಸ್ಬುಕ್ ಅಥವಾ ಒಂದು ಯೂಟ್ಯೂಬ್ ಅಕೌಂಟ್ ನಿಂದ ಇದೇ ರೀತಿಯಾದಂತಹ ಒಂದು ವಿಡಿಯೋನ ಹಾಕಿದ್ರು. ಆಗ್ಲೂ ಕೂಡ ಅವರು ಟ್ರೋಲ್ ಆಗಿದ್ರು. ಅಲ್ಲಿಗೆ ಅರ್ಥ ಆಗ್ತಿರೋದು ಏನು ಅಂದ್ರೆ, ಅವರಿಗೆ ಸುದ್ದಿ ಮಾಡೋದಕ್ಕೆ ಅಥವಾ ನಾವು ಸುಸಜ್ಜಿತವಾಗಿದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ಅಥವಾ ನಮ್ಮನ್ನ ಹೆದರ್ಸೋದಕ್ಕೆ ಬೇಕಾದಂತ ಒಂದಿಷ್ಟು ಡ್ರಾಮಾಗಳನ್ನ ಇಲ್ಲಿವರೆಗೂ ಮಾಡ್ಕೊಂಡ್ ಬಂದಿದ್ದಾರೆ. ಅವರ ಪದ್ಧತಿಯನ್ನ ಅವರು ಮುಂದುವರೆಸಿದ್ದಾರೆ ಅಂತ ಹೇಳ್ಬೋದು. ಅಲ್ಲಿಗೆ ಇದು ಹೊಸತೇನಲ್ಲದೆ ಇರೋದ್ರಿಂದ ಈ ಹಿಂದೆ ಕೂಡ ಅದನ್ನ ಮಾಡಿದ್ರು, ಈಗಲೂ ಕೂಡ ಅದನ್ನ ಮಾಡ್ತಿರೋದ್ರಿಂದ ಒಂದಂತೂ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇರುವಂತದ್ದು, ಯಾವಾಗ ಒಂದು ಗಾದೆ ಮಾತಿದೆ, ಕೈಲಾಗದವನು ಮೈ ಪರ್ಸ್ಕೊಂಡಂತ, ಆ ರೀತಿ ಅವರಿಗೆ ಬೇಕಾದಂತ ಅವಶ್ಯಕತೆ ಅಥವಾ ಅವರಿಗೆ ಬೇಕಾದಂತ ಫೆಸಿಲಿಟಿಗಳಿಲ್ಲ. ನಾವೆಲ್ಲೋ ಸೋಲ್ತೀವಿ ಅಂತ ಭಯ ಆದಾಗ, ನಾವು ಸಿಕ್ಕಾಕೊಳ್ತೀವಿ ಅಂತ ಭಯ ಆದಾಗ ಸಾಮಾನ್ಯವಾಗಿ ಕಳ್ಳ ದಾರಿಗಳಲ್ಲಿ ಜನರು ದಾರಿಗಳನ್ನ ಹುಡುಕ್ತಾರೆ. ಆ ರೀತಿಯಾದಂತ ಇನ್ಸಿಡೆಂಟ್ ನ ಮತ್ತೊಮ್ಮೆ ನಾವು ಇವತ್ತು ನೋಡ್ತಾ ಇದೀವಿ. ಅಲ್ಲಿಗೆ ಇದು ಕೇವಲ ಅವರಿಗೆ ಮಾತ್ರ ಮುಜುಗರಲ್ಲ, ಅವರ ಸೇನೆಗೂ ಮುಜುಗರ, ಅವರ ದೇಶಕ್ಕೂ ಮುಜುಗರ, ಅದರ ಜೊತೆಗೆ ಆ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಇದರಿಂದ ಮುಜುಗರ ಆಗುತ್ತೆ. ಯಾಕೆಂದ್ರೆ ಸಾಮಾಜಿಕ ಜಾಲತಾಣದಲ್ಲಿರುವಂತಹ ವ್ಯಕ್ತಿಗಳು ಯಾರು ಕೂಡ ಅನ್ಎಜುಕೇಟೆಡ್ ಇರೋದಿಲ್ಲ, ವಿಡಿಯೋ ಗೇಮ್ಗಳನ್ನ ಆಡ್ತಿರ್ತಾರೆ, ಎಲ್ಲ ವಲಯದಲ್ಲೂ ಇರ್ತಾರೆ. ಯಾರಿಗೆ ಯಾವುದು ಸತ್ಯ ಅನ್ನೋದು ಗೊತ್ತಾಗುತ್ತೆ. ಅದರ ಜೊತೆಗೆ ವಿಡಿಯೋವನ್ನ ಕೂಡ ಅಟ್ಯಾಚ್ ಮಾಡಿ ಟ್ವೀಟ್ ಮಾಡುವಂತದ್ದು, ರೀಟ್ವೀಟ್ ಮಾಡುವಂತದನ್ನ ಸಾರ್ವಜನಿಕರು ಮಾಡ್ತಾರೆ. ಅಲ್ಲಿಗೆ ದಡ್ಡರು ಯಾರು ಅನ್ನೋದನ್ನ ಸ್ವತಃ ಅವರೇ ಪ್ರೂವ್ ಮಾಡ್ಕೊಂಡಂತ ಒಂದು ನಿದರ್ಶನ ಇದು. ಸ್ಮಿತಾ, ರಂಜಿತ್ ನನ್ನ ಕಲಿ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ನೋ ಡೌಟ್ ಭಾರತದ ಸೇನಾ ಮನೋಬಲ ಬೆಟ್ಟದಷ್ಟು ಎತ್ತರವಾಗಿದೆ. ಪಾಕಿಸ್ತಾನದಿಂದ ಭಾರತಕ್ಕೆ ಅಥವಾ ಭಾರತೀಯ ಸೇನಾಪಡೆಗೆ ಎಫೆಕ್ಟ್ ಆಗುವಂತದ್ದೇನಿಲ್ಲ. ಆದ್ರೆ ಇಂಥ ಮುಜುಗರ ಪಾಕಿಸ್ತಾನ ಸೇನೆಗಾದ ಸಂದರ್ಭದಲ್ಲಿ ನೋ ಡೌಟ್ ನಮ್ಮ ಸೇನಾಪಡೆಗೆ ಮತ್ತಷ್ಟು ಉತ್ಸಾಹ, ಮತ್ತಷ್ಟು ರಣೋತ್ಸಾಹ. ರಂಜಿತ್, ಖಂಡಿತವಾಗ್ಲೂ ಕೂಡ ಭಾರತದ ಸರ್ಕಾರ ನಮ್ಮ ಭಾರತೀಯ ಸೇನೆಗೆ ಸಂಪೂರ್ಣವಾದಂತ ಫ್ರೀಡಮ್ ಅನ್ನ ಕೊಟ್ಟಿದೆ. ಯಾವುದೇ ಕ್ಷಣಕ್ಕೆ ಬೇಕಾದ್ರೂ ನೀವು ಪಾಕಿಸ್ತಾನದ ಮೇಲೆ, ಭಯೋತ್ಪಾದಕರ ಮೇಲೆ ಕಾರ್ಯಾಚರಣೆಯನ್ನ ಮಾಡಿ ಸಂಪೂರ್ಣವಾಗಿ ಧ್ವಂಸ ಮಾಡಿ ಗೋ ಹೆಡ್ ಅಂತೇಳಿ ಹೇಳಿದೆ. ಕೇವಲ ಒಂದು ಸೂಚನೆಗಾಗಿ ಭಾರತೀಯ ಸೇನೆ ಈಗ ಕಾಯ್ತಾ ಇದೆ. ಅವರು ಯಾವುದಕ್ಕೂ ಕೂಡ ಇಂಥ ಎಲ್ಲ ನಗೆಪಾಟಲಿಗೊಳಗಾಗಿರುವಂತ ಪಾಕಿಸ್ತಾನದ ಬಗ್ಗೆ ತಲೆ ಕೆಡಿಸಿಕೊಳ್ಳುವಂತವರಲ್ಲ. ಭಾರತೀಯ ಸೇನೆಯ ಒಂದು ಮನೋಬಲ ಅದು ನಾವು ನೋಡಿದೀವಿ, ನೋಡ್ತಾನೆ ಇದ್ದೀವಿ, ಮುಂದೂ ಕೂಡ ನೋಡ್ತೀವಿ. ಅಂತ ಭಾರತೀಯ ಸೇನೆ ಈ ಪಾಕಿಸ್ತಾನ ಹೇಡಿಗಳು ಭಯೋತ್ಪಾದಕರನ್ನ ಚೂಬಿಟ್ಟು ಭಾರತದ ಬೆನ್ನಿಗೆ ಚೂರಿ ಹಾಕುವವರು, ಬಾಯಿ ಅಂದು ಆನಂತರ ಚೂರಿ ಹಾಕುವಂತ ಪಾಕಿಸ್ತಾನದ ಇಂಥ ಒಂದು ಮೂರ್ಖತನಕ್ಕೆಲ್ಲ ಅವರು ತಲೆ ಕೆಡಿಸಿಕೊಡುವಂತವರಲ್ಲ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಸನ್ನದ್ಧ ಸ್ಥಿತಿಯಲ್ಲಿರುವಂತಹ ಭಾರತೀಯ ಆರ್ಮಿ, ಭಾರತದ ಒಂದು ಸೇನಾ ಅಥವಾ ಭಾರತದ ಸೇನಾ ನೌಕೆಗಳು ಆ ಸಿಡಿತಲೆಗಳು ಸಿಡಿತು ಅಂತೇಳಿ ಆದ್ರೆ ಸಂಪೂರ್ಣವಾದ ಪಾಕಿಸ್ತಾನ ಅದಕ್ಕೆ ಸಹಕಾರ ಕೊಡುವಂತ ಭಯೋತ್ಪಾದಕರು ಎಲ್ಲವೂ ಕೂಡ ಸರ್ವನಾಶ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಸದ್ಯಕ್ಕೆ ಭಾರತೀಯ ಸೇನೆ ಗಡಿಯಲ್ಲಿ ನಿಂತು ಒಂದು ಸೂಚನೆಗಾಗಿ ಕಾಯ್ತಾ ಇದ್ದಾರೆ. ಎಲ್ಲಾ ಕಡೆಗಳಲ್ಲೂ ಕೂಡ ಸದ್ಯಕ್ಕೆ ಸೇನಾ ಬಂಕರ್ಗಳು, ಸೇನಾ ವಾಹನಗಳು ಈಗ ಸನ್ನದ್ಧ ಸ್ಥಿತಿಯಲ್ಲಿದೆ. ಒಂದು ಕ್ಲೂ ಕೊಟ್ರೆ ಸಾಕು ಇಲ್ಲಿಂದ ಹೋಗುತ್ತೆ. ವಾಯುಪಡೆಯಂತೂ ತನ್ನ ಎಲ್ಲ ಯುದ್ಧ ವಿಮಾನಗಳನ್ನ ಸನ್ನದ್ಧ ಸ್ಥಿತಿಯಲ್ಲಿ ಇಟ್ಕೊಂಡು ರಾಕೆಟ್ಗಳೆಲ್ಲವೂ ಕೂಡ ಪಾಕಿಸ್ತಾನದತ್ತ ಮುಖ ಮಾಡಿ ಈಗ ಕಾಯ್ತಾ ಇದೆ. ಯಾವ ಕ್ಷಣ ಬೇಕಾದ್ರೂ ಆ ಮಿಸೈಲ್ಗಳು ಪಾಕಿಸ್ತಾನವನ್ನ ಧ್ವಂಸ ಮಾಡಿ ಬಿಡಬಹುದು. ಮತ್ತೊಂದು ಕಡೆಯಲ್ಲಿ ನೌಕಾಪಡೆ ಎಲ್ಲಾ ಹಡಗುಗಳ ಮೂಲಕ ಎಲ್ಲಾ ನೌಕಾಪಡೆಯ ಸೇನೆಯೂ ಕೂಡ ಈಗ ಸನ್ನದ್ಧ ಸ್ಥಿತಿಯಲ್ಲಿದೆ. ನಿನ್ನೆ ನಡೆದಂತ ಮೀಟಿಂಗ್ ಏನಿದೆಯಲ್ಲ, ಎಲ್ಲಾ ಪಡೆಗಳ ಮುಖ್ಯಸ್ಥರ ಜೊತೆಯಲ್ಲಿ ನಿನ್ನೆ ಪ್ರಧಾನಿಗಳು ಮಾಡಿದಂತ ಮೀಟಿಂಗ್ ಇದೆಯಲ್ಲ, ಆ ಮೀಟಿಂಗ್ ನಲ್ಲಿ ತನ್ನ ಶಕ್ತಿ ಸಾಮರ್ಥ್ಯ ಏನು ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸನ್ನದ್ಧ ಸ್ಥಿತಿಯ ಬಗ್ಗೆ ಎಲ್ಲಾ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮೋದಿಯವರು ಕೂಡ ಹೇಳಿರೋ ಹಂಗೆ ನಾವು ಕೇವಲ ನೋಡ್ತಾ ಇರ್ತೀವಿ. ಸಮಯ ಸಂದರ್ಭ ನೀವೇ ಡಿಸೈಡ್ ಮಾಡಿ. ಯಾವ ಕ್ಷಣಕ್ಕೆ ಮಟ್ಟ ಹಾಕ್ಬೇಕು, ಯಾವ ಕ್ಷಣಕ್ಕೆ ಅಟ್ಯಾಕ್ ಮಾಡಬೇಕು ನಿಮಗೆ ಬಿಟ್ಟಿದ್ದು. ಆದ್ರೆ ಪಾಕಿಸ್ತಾನ ಮತ್ತೆ ಈ ಭಯೋತ್ಪಾದನೆಗೆ ಸಹಕಾರ ಮಾಡುವಂತ ಈ ಎಲ್ಲ ನಸಗುನ್ನಿಗಳ ಹೆಸರು ಮಾಯ ಆಗಿ ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಆ ಕಾರಣದಿಂದ ಎಲ್ಲಾ ರೀತಿಯಲ್ಲೂ ಕೂಡ ಸನ್ನದ್ಧ ಸ್ಥಿತಿಯಲ್ಲಿದೆ. ಮತ್ತೊಂದು ಕಡೆಯಲ್ಲಿ ಸೇನಾ ಆಸ್ಪತ್ರೆಗಳು ಅಥವಾ ಬೇಡ ವಾರ ಆಯ್ತು ಅಂತೇಳಿ ಆದ್ರೆ ಅದರಿಂದ ಆಗಬಹುದಾದಂತ ಪರಿಣಾಮಗಳು, ಜಾಗತಿಕವಾಗಿ ಭಾರತ ಎದುರಿಸಬೇಕಾದಂತ ಸವಾಲುಗಳು, ರಾಜತಾಂತ್ರಿಕವಾಗಿ ಭಾರತ ಏನೇನು ಸ್ಟ್ರಾಟಜಿಗಳನ್ನ ಮಾಡಬೇಕು ಅದೆಲ್ಲವನ್ನ ಈ ಹೊತ್ತಿಗೆ ಮಾಡಿ ಮುಗಿಸಿ ಆಗಿದೆ.
ಒಂದ್ ವೇಳೆ ಭಾರತದಲ್ಲಿ ಆ ಕುರಿತಾಗಿ ಭಾರತದ ಆಂತರಿಕವಾಗಿ ಏನಾದ್ರೂ ಇಲ್ಲಿರುವಂತ ಭಯೋತ್ಪಾದಕರು ದಂಗೆ ಹೇಳ್ತಾರೆ ಅಥವಾ ಅವರದ್ದೇನಾದ್ರೂ ಇಲ್ಲಿ ಕುಕೃತ್ಯ ಆಗುತ್ತೆ ಅನ್ನೋದಾದ್ರೆ ಅದನ್ನು ಕೂಡ ಕಂಟ್ರೋಲ್ ಮಾಡೋದಕ್ಕೆ ಕೆಲವು ಸೂಕ್ಷ್ಮ ಪ್ರದೇಶಗಳ ಮೇಲೆ ಈಗ ಹತೋಟಿಯನ್ನ ಸಾಧಿಸುವಂತ ಪ್ರಯತ್ನವೂ ಕೂಡ ಸಫಲವಾಗಿದೆ. ಸಂಪೂರ್ಣ ಯುದ್ಧದ ಕಾರ್ಮೋಡ ಕವಿದಿದೆ. 144 ಕೋಟಿ ಭಾರತೀಯರು ಕಾಯ್ತಾ ಇರುವಂತ ಗಳಿಗೆ ಇನ್ನೇನು ಬಂದೇ ಬಿಡುತ್ತೆ. ಅದಕ್ಕಾಗಿ ಭಾರತ ಪೂರ್ವ ತಯಾರಿಗಳನ್ನ ಮಾಡಿಕೊಂಡಿದೆ. ಆ ಕ್ಷಣಕ್ಕೋಸ್ಕರ ಇಡೀ ಭಾರತೀಯರು ಕಾಯ್ತಾ ಇದ್ದಾರೆ. ಅಲ್ಲಿ ಆ ಸ್ವರ್ಗವನ್ನ ಭಾರತದ ಈ ಸ್ವಿಟ್ಜರ್ಲ್ಯಾಂಡ್ ಅನ್ನ ನೋಡೋದಕ್ಕಂತ ಹೇಳಿ ಬಂದಂತ ದೇಶವಾಸಿಗಳು ಅವರ ಪ್ಯಾಂಟ್ ಬಿಚ್ಚಿ ಅವರ ತಲೆಗೆ ಗುಂಡಿಟ್ಟು ಕೊಂದಂತ ಈ ಪಾತಕಿಗಳನ್ನು ಉಳಿಸುವಂತ ಪ್ರಶ್ನೆಗೆ ಇಲ್ಲ. ಭಾರತೀಯ ಸೇನೆ ಸನ್ನದ್ಧವಾಗಿದೆ. ಭಾರತ ಸರ್ಕಾರವು ಜೊತೆಗೆ ನಿಂತ್ಕೊಂಡಿದೆ. ಭಾರತದ ವಾಸಿಗಳು ಕೂಡ ಜೊತೆಗಿದ್ದಾರೆ. ಆ ಮೂಲಕ ಪಾಕಿಸ್ತಾನವನ್ನ ಮಟಾಶ್ ಮಾಡಿ ಭಯೋತ್ಪಾದನೆಯನ್ನ ನಿರ್ಮೂಲನೆ ಮಾಡುವಂತ ಈ ಒಂದು 30 ದಶಕಗಳ ಹೋರಾಟಕ್ಕೆ ಈ ಪೇಲಂಗಾವ್ನ ದಾಳಿಯ ನಂತರ ಅಭಿಷೇಕ್ ನನ್ನ ಕಲೀಗ ನೇರ ಸಂಪರ್ಕದಲ್ಲಿದ್ದಾರೆ. ಇದಕ್ಕಿಂತ ಕೆಟ್ಟ ಮುಜುಗರ, ಅದರಲ್ಲೂ ಕೂಡ ಯುದ್ಧ ಅನ್ನೋ ಪರಿಸ್ಥಿತಿಯಲ್ಲಿ ಒಂದು ಸೇನಾ ಪಡೆಗೆ ಆಗ್ಲಿಕ್ಕೆ ಸಾಧ್ಯನಾ ಅಂತ ಹೇಳಿ? ಇದು ಮೊದಲನೇ ಬಾರಿಗಲ್ಲ ಆ ಒಂದು ತಂಡದಿಂದ ಅಥವಾ ಪಾಕಿಸ್ತಾನದಿಂದ ಈ ರೀತಿ ವಿಡಿಯೋನ ಹಾಕಿರೋದು. ಕಳೆದ ಬಾರಿ ಪಹಲ್ಗಾಮ್ ಇನ್ಸಿಡೆಂಟ್ ಆದಂತ ಸಂದರ್ಭದಲ್ಲೂ ಕೂಡ ಅವರದ್ದೇ ದೇಶದ ಒಂದು ಫೇಕ್ ಫೇಸ್ಬುಕ್ ಅಥವಾ ಒಂದು ಯೂಟ್ಯೂಬ್ ಅಕೌಂಟ್ ನಿಂದ ಇದೇ ರೀತಿಯಾದಂತಹ ಒಂದು ವಿಡಿಯೋನ ಹಾಕಿದ್ರು. ಆಗ್ಲೂ ಕೂಡ ಅವರು ಟ್ರೋಲ್ ಆಗಿದ್ರು. ಅಲ್ಲಿಗೆ ಅರ್ಥ ಆಗ್ತಿರೋದು ಏನು ಅಂದ್ರೆ, ಅವರಿಗೆ ಸುದ್ದಿ ಮಾಡೋದಕ್ಕೆ ಅಥವಾ ನಾವು ಸುಸಜ್ಜಿತವಾಗಿದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ಅಥವಾ ನಮ್ಮನ್ನ ಹೆದರ್ಸೋದಕ್ಕೆ ಬೇಕಾದಂತ ಒಂದಿಷ್ಟು ಡ್ರಾಮಾಗಳನ್ನ ಇಲ್ಲಿವರೆಗೂ ಮಾಡ್ಕೊಂಡ್ ಬಂದಿದ್ದಾರೆ. ಅವರ ಪದ್ಧತಿಯನ್ನ ಅವರು ಮುಂದುವರೆಸಿದ್ದಾರೆ ಅಂತ ಹೇಳ್ಬೋದು. ಅಲ್ಲಿಗೆ ಇದು ಹೊಸತೇನಲ್ಲದೆ ಇರೋದ್ರಿಂದ ಈ ಹಿಂದೆ ಕೂಡ ಅದನ್ನ ಮಾಡಿದ್ರು, ಈಗಲೂ ಕೂಡ ಅದನ್ನ ಮಾಡ್ತಿರೋದ್ರಿಂದ ಒಂದಂತೂ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇರುವಂತದ್ದು, ಯಾವಾಗ ಒಂದು ಗಾದೆ ಮಾತಿದೆ ಕೈಲಾಗದವನು ಮೈ ಪರ್ಸ್ಕೊಂಡಂತ, ಆ ರೀತಿ ಅವರಿಗೆ ಬೇಕಾದಂತ ಅವಶ್ಯಕತೆ ಅಥವಾ ಅವರಿಗೆ ಬೇಕಾದಂತ ಫೆಸಿಲಿಟಿಗಳಿಲ್ಲ. ನಾವೆಲ್ಲೋ ಸೋಲ್ತೀವಿ ಅಂತ ಭಯ ಆದಾಗ, ನಾವು ಸಿಕ್ಕಾಕೊಳ್ತೀವಿ ಅಂತ ಭಯ ಆದಾಗ ಸಾಮಾನ್ಯವಾಗಿ ಕಳ್ಳ ದಾರಿಗಳಲ್ಲಿ ಜನರು ದಾರಿಗಳನ್ನ ಹುಡುಕ್ತಾರೆ. ಆ ರೀತಿಯಾದಂತ ಇನ್ಸಿಡೆಂಟ್ ನ ಮತ್ತೊಮ್ಮೆ ನಾವು ಇವತ್ತು ನೋಡ್ತಾ ಇದೀವಿ. ಅಲ್ಲಿಗೆ ಇದು ಕೇವಲ ಅವರಿಗೆ ಮಾತ್ರ ಮುಜುಗರಲ್ಲ, ಅವರ ಸೇನೆಗೂ ಮುಜುಗರ, ಅವರ ದೇಶಕ್ಕೂ ಮುಜುಗರ, ಅದರ ಜೊತೆಗೆ ಆ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಇದರಿಂದ ಮುಜುಗರ ಆಗುತ್ತೆ. ಯಾಕೆಂದ್ರೆ ಸಾಮಾಜಿಕ ಜಾಲತಾಣದಲ್ಲಿರುವಂತಹ ವ್ಯಕ್ತಿಗಳು ಯಾರು ಕೂಡ ಅನ್ಎಜುಕೇಟೆಡ್ ಇರೋದಿಲ್ಲ. ವಿಡಿಯೋ ಗೇಮ್ಗಳನ್ನ ಆಡ್ತಿರ್ತಾರೆ, ಎಲ್ಲ ವಲಯದಲ್ಲೂ ಇರ್ತಾರೆ. ಯಾರಿಗೆ ಯಾವುದು ಸತ್ಯ ಅನ್ನೋದು ಗೊತ್ತಾಗುತ್ತೆ. ಅದರ ಜೊತೆಗೆ ವಿಡಿಯೋವನ್ನ ಕೂಡ ಅಟ್ಯಾಚ್ ಮಾಡಿ ಟ್ವೀಟ್ ಮಾಡುವಂತದ್ದು, ರೀಟ್ವೀಟ್ ಮಾಡುವಂತದನ್ನ ಸಾರ್ವಜನಿಕರು ಮಾಡ್ತಾರೆ. ಅಲ್ಲಿಗೆ ದಡ್ಡರು ಯಾರು ಅನ್ನೋದನ್ನ ಸ್ವತಃ ಅವರೇ ಪ್ರೂವ್ ಮಾಡ್ಕೊಂಡಂತ ಒಂದು ನಿದರ್ಶನ ಇದು. ಸ್ಮಿತಾ, ರಂಜಿತ್ ನನ್ನ ಕಲಿ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ನೋ ಡೌಟ್ ಭಾರತದ ಸೇನಾ ಮನೋಬಲ ಬೆಟ್ಟದಷ್ಟು ಎತ್ತರವಾಗಿದೆ. ಪಾಕಿಸ್ತಾನದಿಂದ ಭಾರತಕ್ಕೆ ಅಥವಾ ಭಾರತೀಯ ಸೇನಾಪಡೆಗೆ ಎಫೆಕ್ಟ್ ಆಗುವಂತದ್ದೇನಿಲ್ಲ. ಆದ್ರೆ ಇಂಥ ಮುಜುಗರ ಪಾಕಿಸ್ತಾನ ಸೇನೆಗಾದ ಸಂದರ್ಭದಲ್ಲಿ ನೋ ಡೌಟ್ ನಮ್ಮ ಸೇನಾಪಡೆಗೆ ಮತ್ತಷ್ಟು ಉತ್ಸಾಹ, ಮತ್ತಷ್ಟು ರಣೋತ್ಸಾಹ. ರಂಜನ್, ಖಂಡಿತವಾಗ್ಲೂ ಕೂಡ ಭಾರತದ ಸರ್ಕಾರ ನಮ್ಮ ಭಾರತೀಯ ಸೇನೆಗೆ ಸಂಪೂರ್ಣವಾದಂತ ಫ್ರೀಡಮ್ ಅನ್ನ ಕೊಟ್ಟಿದೆ. ಯಾವುದೇ ಕ್ಷಣಕ್ಕೆ ಬೇಕಾದ್ರೂ ನೀವು ಪಾಕಿಸ್ತಾನದ ಮೇಲೆ, ಭಯೋತ್ಪಾದಕರ ಮೇಲೆ ಕಾರ್ಯಾಚರಣೆಯನ್ನ ಮಾಡಿ ಸಂಪೂರ್ಣವಾಗಿ ಧ್ವಂಸ ಮಾಡಿ ಗೋ ಹೆಡ್ ಅಂತೇಳಿ ಹೇಳಿದೆ. ಕೇವಲ ಒಂದು ಸೂಚನೆಗಾಗಿ ಭಾರತ